ನಿಟ್ಟಿನಲ್ಲಿ ರೈತರಿಗೆ ಉತ್ತೇಜನ ನೀಡೋ ನಿಟ್ಟಿನಲ್ಲಿ ಇವತ್ತು ರೈತ ದಸರಾವನ್ನ ಕೂಡ ನಾಡಹಬ್ಬ ದಸರಾದಲ್ಲಿ ಆಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಸಚಿವರು ಅಧಿಕೃತವಾಗಿ ಎತ್ತಿನ ಗಾಡಿಯನ್ನು ಚಾಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ವಿವಿಧ ಕಲಾ ತಂಡಗಳ ಜೊತೆಗೆ ಏನು ರೈತ ದಸರಾದ ಮೆರವಣಿಗೆಯನ್ನು ಕೂಡ ಶುರು ಮಾಡಲಾಗಿರುವಂಥದ್ದು. ನಗರದ ಕೋಟೆ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಏನು ಅಧಿಕೃತವಾಗಿ ಈಗಷ್ಟೇ ಕಾರ್ಯಕ್ರಮಕ್ಕೆ ಕೂಡ ಚಾಲನೆ ಸಿಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಸಾಕಷ್ಟು ಕಲಾ ತಂಡಗಳ ಜೊತೆಗೆ ಗಮನಿಸ್ತಾ ಇದ್ದೀರಾ. ರೈತ ದಸರಾದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಿರ್ತಿಲ್ಲ. ಸಾಕಷ್ಟು ಮಂದಿ ತಾವು ಸಾಕಿರುವಂತಹ ಎತ್ತು ಕುರಿ ಎಲ್ಲವನ್ನೂ ಕೂಡ ಒಂದು ರೈತ ದಸರಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಮತ್ತೊಂದು ಭಾಗದಲ್ಲಿ ಗಮನಿಸೋದಾದ್ರೆ ಪೂರ್ಣ ಕುಟುಂಬದ ಜೊತೆಗೆ ಮಹಿಳೆಯರು ಚೈತ್ಯ ಮೈದಾನವನ್ನು ಕೂಡ ಮೆರವಣಿಗೆ ಮೂಲಕ ಆಗ್ತಾ ಇದೆ. ಹಳ್ಳಿಕಾರಿ ಎತ್ತುಗಳನ್ನ ಕೂಡ ಸಾಕಷ್ಟು ಮಂದಿ ಒಂದು ಪ್ರೊಸೆಷನ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೈತರ ಸಂಕೇತ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಸಾಕಷ್ಟು ಮಂದಿ ಕೂಡ ಮೈಸೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದಲೂ ಕೂಡ ರೈತರು ಈ ಒಂದು ರೈತರ ದಸರಾ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ನೋಡ್ತಾ ಇದ್ದೀರಾ. ಸಚಿವರು ಕೂಡ ಎತ್ತಿನ ಗಾಡಿಯಲ್ಲಿ ಹೋಗುವ ಮೂಲಕ ರೈತರಿಗೆ ಉತ್ತೇಜನ ನೀಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಎತ್ತಿನ ಗಾಡಿಯಲ್ಲಿ ಸಚಿವರು ಶಾಸಕರು ಎಲ್ಲ ಕೂಡ ಹೋಗ್ತಾ ಇರುವಂಥದ್ದು. ಸಚಿವ ಚಲುವರಾಯಸ್ವಾಮಿ ಅವರು ಎತ್ತಿನ ಗಾಡಿಯಲ್ಲಿ ಸವಾರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಕೆ ಹರೀಶ್ ಗೌಡ ಅವರು ಸ್ವತಃ ಎತ್ತಿನ ಗಾಡಿಯನ್ನ ಚಾಲನೆ ಮಾಡುವ ಮೂಲಕ ರೈತರಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಗರದ ಕೋಟೆ ಆಂಜನೇಯ ದೇವಾಲಯದಿಂದ ಏನು ಕಾರ್ಯಕ್ರಮ ನಡೀತಾ ಇರುವಂತಹ JK ಗ್ರೌಂಡ್ನವರೆಗೂ ಕೂಡ ಈ ಒಂದು ಪ್ರೊಸೆಷನ್ ಇರುತ್ತೆ. ಆ ಒಂದು ಪ್ರೊಸೆಷನ್ ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಅಂತ ಹೇಳಿ ಈಗಾಗಲೇ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಕೈಗೊಂಡಿದ್ದಾರೆ. ಜೊತೆಯಲ್ಲಿ ಕೃಷಿಗೆ ಬಳಕೆಯಾಗುವಂತಹ ಅತ್ಯಾಧುನಿಕ ಯಂತ್ರೋಪಕರಣಗಳ ಪ್ರದರ್ಶನವನ್ನ ಕೂಡ ಏನು JK ಗ್ರೌಂಡ್ ನಲ್ಲಿ ಕೂಡ ಆಯೋಜನೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.